Good morning, this is Deekshith Kumar. Today we are going to study about kinds of companies. ಕಂಪನಿಗಳಲ್ಲಿ ಎಷ್ಟು ವಿಧಗಳಿದ್ದಾವೆ ಇದನ್ನು ನಾವು ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಹೋಗ್ತಿದ್ದೇವೆ. ಹಿಂದಿನ ವಿಡಿಯೋದಲ್ಲಿ ಕಂಪನಿ ಅಂದ್ರೇನು, ಕಂಪನಿಯ ಡೆಫಿನೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪನಿ ಎಲ್ಲವನ್ನು ನೋಡಿದ್ದೇವೆ. ಅದೇ ರೀತಿ ಲಾಸ್ಟ್ ವಿಡಿಯೋದಲ್ಲಿ ಲಿಫ್ಟಿಂಗ್ ಆಫ್ ಆರ್ ಪಿಯರ್ಸಿಂಗ್ ದಿ ಕಾರ್ಪೊರೇಟ್ ವಿಲ್ ಅಂದರೆ ಸಪರೇಟ್ ಲೀಗಲ್ ಎಂಟಿಟಿ ಅಂತಲೇ ಹೇಳ್ತೇವೆ, ಅದನ್ನು ಬದಿಗಿಟ್ಟು ಕೋರ್ಟ್ ಯಾವಾಗ ಇದನ್ನು ಲಿಫ್ಟ್ ಮಾಡ್ತಾರೆ, ಕಾರ್ಪೊರೇಟ್ ವಿಲ್ಲನ್ನು ಲಿಫ್ಟ್ ಮಾಡ್ತಾ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ದೇವೆ. ಕೇಸಸ್ ಇನ್ ವಿಚ್ ಕಾರ್ಪೊರೇಟ್ ವಿಲ್ ಹ್ಯಾಸ್ ಬಿನ್ ಲಿಫ್ಟೆಡ್, ಯಾವ್ಯಾವ ಸಂದರ್ಭದಲ್ಲಿ ಕಾರ್ಪೊರೇಟ್ ವಿಲ್ ಅನ್ನೋ ಕಾನ್ಸೆಪ್ಟನ್ನು ಲಿಫ್ಟ್ ತೆಗೆಯಲಾಗಿದೆ ಅನ್ನೋದನ್ನು ಕೂಡ ನೋಡಿದ್ದೇವೆ. ಆ್ಯಂಡ್ ವಿ ಆಲ್ಸೋ ಸ್ಟಡಿಡ್ ಅಬೌಟ್ ದ ಎಕ್ಸೆಪ್ಷನ್ಸ್. ಟುಡೇ ಲೆಟ್ ಅಸ್ ಸಿ ದಿ ಕೈಂಡ್ಸ್ ಆಫ್ ಕಂಪನೀಸ್. ಕಂಪನಿಗಳಲ್ಲಿ ಎಷ್ಟು ವಿಧ ಇದೆ, ಯಾವ ರೀತಿಯ ವಿಧಗಳು, ಅದನ್ನು ಒಂದಾದ ಮೇಲೆ ಒಂದು ನೋಡೋಣ. Normally we talk of public limited or private limited companies, but in reality there can be companies with unlimited liability, government companies, foreign companies, etc. etc. ಸಾಮಾನ್ಯವಾಗಿ ನಮ್ಮ ಹತ್ರ ಕಂಪನಿ ಅಂತ ಹೇಳಿದಾಗ ಫಸ್ಟಿಗೆ ಬರುವ ಕ್ವಶನ್, ಯಾವುದು ಕಂಪನಿ, ಪ್ರೈವೇಟ್ ಕಂಪನಿಯಾ ಅಥವಾ ಪಬ್ಲಿಕ್ ಕಂಪನಿಯಾ, ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾ ಅಥವಾ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾ, ಇಂತಹ ಕ್ವಶನ್ಸ್ಗಳು ಬರ್ತದೆ. ಆದರೆ ಕೇವಲ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರಲಿ ಅಥವಾ ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಈ ಕಂಪನಿಗಳು ಮಾತ್ರ ಇರೋದಲ್ಲ, ಅದು ಬಿಟ್ಟು ಬೇರೆ ಬೇರೆ ರೀತಿಯ ಕಂಪನಿಗಳಿಸಿದ್ದಾವೆ. ಸೊ ಈ ಕಂಪನಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡಲಾಗಿದೆ. ಅಂದರೆ ಲೈಕ್ ಆನ್ ದ ಬೇಸಿಸ್ ಆಫ್ ಇನ್ಕಾರ್ಪೊರೇಷನ್, ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ, ಆನ್ ದ ಬೇಸಿಸ್ ಆಫ್ ಕಂಟ್ರೋಲ್, on the basis of number of members. Especially Companies Act 2013 ಬಂದ ಮೇಲೆ there has been emergence of certain new kinds of companies. ಹೊಸ ಕಂಪನಿಗೆ ಆದ್ಯತೆಗಳನ್ನು ಕೊಡಲಾಗಿದೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಒನ್ ಪರ್ಸನ್ ಕಂಪನಿ ಅನ್ನುವಂಥದ್ದು, ಸ್ಮಾಲ್ ಕಂಪನಿ ಅನ್ನುವಂಥದ್ದು. ಈ ಒನ್ ಪರ್ಸನ್ ಕಂಪನಿ ಅನ್ನುವಂಥದ್ದು ಇರಲಿಲ್ಲ, ಈ ಕಂಪನೀಸ್ ಆ್ಯಕ್ಟ್ 2013ನಲ್ಲಿ ಬಂದಿರುವಂಥದ್ದು. So to provide greater flexibility and lower compliance requirements and to encourage the entrepreneurship, ಹೆಚ್ಚು ಜನರು ಎಂಟ್ರಪ್ರಿನರ್ಶಿಪ್ ಕಡೆಗೆ ಹೋಗಬೇಕು ಅನ್ನೋದ್ರ ಉದ್ದೇಶದಿಂದ ಈ ಎಲ್ಲ ವಿಧಗಳನ್ನು ಮಾಡಿದೆ. ಸೊ ಅದರಲ್ಲಿ ಈ ಬೇರೆ ಬೇರೆ ವಿಧಗಳಲ್ಲಿ ಮೊದಲನೇ ವಿಧ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಇನ್ಕಾರ್ಪೊರೇಷನ್. ಸೊ ಇನ್ಕಾರ್ಪೊರೇಷನ್ನ ಆಧಾರದಲ್ಲಿ ಕಂಪನಿಯನ್ನು ಎರಡು ಟೈಪಲ್ಲಿ ಡಿವೈಡ್ ಮಾಡಲಿಕ್ಕಾಗ್ತದೆ. ದಟ್ ಈಸ್ ಸ್ಟ್ಯಾಚ್ಯುಟರಿ ಕಂಪನೀಸ್ ಮತ್ತು ರಿಜಿಸ್ಟರ್ಡ್ ಕಂಪನೀಸ್ ಅಂತ. ಸ್ಟ್ಯಾಚ್ಯುಟರಿ ಕಂಪನೀಸ್ ಅಂತ ಹೇಳಿದರೆ ದೇ ಆರ್ ದ ಕಂಪನೀಸ್ ವಿಚ್ ಆರ್ ಕ್ರಿಯೇಟೆಡ್ ಬೈ ದಿ ಸ್ಪೆಷಲ್ ಆ್ಯಕ್ಟ್ ಆಫ್ ದ ಲೆಜಿಸ್ಲೇಚರ್ ಆರ್ ಸ್ಪೆಷಲ್ ಆ್ಯಕ್ಟ್ಸ್ ಆಫ್ ದ ಪಾರ್ಲಿಮೆಂಟ್. ಎಕ್ಸಾಂಪಲ್ಸ್, ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆ, ಸ್ಟಾರ್ಟೆಡ್ ಬೈ ದಿ ರಿಸರ್ವ್ ಬ್ಯಾಂಕ್ ಆ್ಯಕ್ಟ್ 1934. ಅದೇ ರೀತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ, ಅದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತಿದೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತಿದೆ, ಅದಕ್ಕೆ LIC ಆ್ಯಕ್ಟ್ ಅಂತೇಳಿ ಇದೆ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ IRDA ಅಂತ ಹೇಳ್ತೇವೆ, ಅಂಥ ಬಾಡಿಗಳಿದ್ದಾವೆ. ಸೊ ದೋಸ್ ಕಂಪನೀಸ್ ವಿಚ್ ಆರ್ ಸ್ಟಾರ್ಟೆಡ್ ಆರ್ ಕ್ರಿಯೇಟೆಡ್ ಬೈ ದಿ ಸ್ಪೆಷಲ್ ಆ್ಯಕ್ಟ್ಸ್ ಆಫ್ ದ ಪಾರ್ಲಿಮೆಂಟ್, ಪಾರ್ಲಿಮೆಂಟಿನಲ್ಲಿ ಅಥವಾ ಲೆಜಿಸ್ಲೇಷನ್ನಲ್ಲಿ ಈ ಆ್ಯಕ್ಟಿನ ಬಗ್ಗೆ ಇಟ್ಟು ಅದನ್ನು ಚರ್ಚೆ ಮಾಡಿದಂಥ ಆ್ಯಕ್ಟಿನ ಪ್ರಕಾರವಾಗಿ ಆದಂಥ ಕಂಪನಿಗಳನ್ನು ಸ್ಟ್ಯಾಚ್ಯುಟರಿ ಕಂಪನೀಸ್ಗಳು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ದೀಸ್ ಆರ್ ಪಬ್ಲಿಕ್ ಯುಟಿಲಿಟಿ ಕಂಪನೀಸ್, ಲೈಕ್ ರೈಲ್ವೇಸ್ ಇರ್ಬೋದು, ಗ್ಯಾಸ್ ಏಜೆನ್ಸಿಗಳಿರ್ಬೋದು, ಗ್ಯಾಸ್ ಕಾರ್ಪೊರೇಷನ್ಗಳಿರ್ಬೋದು, ಎಲೆಕ್ಟ್ರಿಸಿಟಿ ಕಂಪನೀಸ್ಗಳಿರ್ಬೋದು, ಅಥವಾ ಆ್ಯಂಡ್ ಎಂಟರ್ಪ್ರೈಸಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್, ರಾಷ್ಟ್ರೀಯ ಹಿತಾಸಕ್ತಿಯಿಂದ ಕೆಲವೊಂದು ಕಂಪನೀಸ್ಗಳು ಬೇಕಾಗ್ತದಲ್ಲ, ಅದನ್ನು ಮಾಡಿರುವಂಥದ್ದು ಈ ಸ್ಟ್ಯಾಚ್ಯುಟರಿ ಕಂಪನಿ ಅಂಡರಲ್ಲಿ. ಒಂದೇ ಮಾತಲ್ಲಿ ಹೇಳೋದು ಅಂತ ಹೇಳಿದರೆ ದೀಸ್ ಕಂಪನೀಸ್ ಕ್ರಿಯೇಟೆಡ್ ಬೈ ದಿ ಸ್ಪೆಷಲ್ ಆ್ಯಕ್ಟ್ಸ್ ಆಫ್ ದಿ ಪಾರ್ಲಿಮೆಂಟ್. ಇದಕ್ಕೆ ಕಂಪನಿ ಲಾ ಎಲ್ಲ ಆಮೇಲೆ ಬರುವಂಥದ್ದು. ಈ ಕಂಪನಿ ಸ್ಟಾರ್ಟ್ ಆದ ಹೇಗೆ ಅಂತ ಕೇಳಿದರೆ ಬಿಕಾಸ್ ಆಫ್ ದ ಲೆಜಿಸ್ಲೇಷನ್ ಆರ್ ಸ್ಪೆಷಲ್ ಆ್ಯಕ್ಟ್ ಇನ್ ದ ಪಾರ್ಲಿಮೆಂಟ್. ಸೊ ದ ಕಂಪನೀಸ್ ಆ್ಯಕ್ಟ್ 2013ನಲ್ಲಿ ಈ ಹೊಸ ಆ್ಯಕ್ಟ್ ಬಂದ ನಂತರ ಮತ್ತು 1956 ಆ್ಯಕ್ಟ್ ಇದ್ದಾಗಲೂ ಈ ಕಂಪನೀಸ್ ಆ್ಯಕ್ಟ್ 13 ಇರ್ಬೋದು ಅಥವಾ 1956 ಆ್ಯಕ್ಟ್, ಇದೂ ಕೂಡ ಇದಕ್ಕೆ ಅಪ್ಲೈ ಆಗ್ತದೆ.
ಓಕೆ, ಸಾಮಾನ್ಯವಾಗಿ ಇಂಥ ಸ್ಪೆಷಲ್ ಆಗಿ ಮಾಡಿದಂಥ ಕಂಪನಿಗಳಿಗೆ ಸ್ಪೆಷಲ್ ಆ್ಯಕ್ಟೇ ಗವರ್ನಿಂಗ್ ಬಾಡಿ ಆಗಿರ್ತದೆ. ಸೊ ಎಲ್ಲಿ ಎಲ್ಲ ಆ ಸ್ಪೆಷಲ್ ಆ್ಯಕ್ಟ್ನಲ್ಲಿ ಕೆಲವೊಂದು ವಿಷಯಗಳಿರುವುದಿಲ್ಲ, ಅಲ್ಲಿ ಕಂಪನೀಸ್ ಆ್ಯಕ್ಟ್ 2013 applies to them if they are not consistent with the provisions of the special act under which they are framed. ಯಾವ ಆ್ಯಕ್ಟ್ನಲ್ಲಿ ಅದು ಮಾಡಲಾಗಿದೆಯೋ ಅದರಲ್ಲಿ ಯಾವುದಾದ್ರೂ ಇನ್ಫಾರ್ಮೇಷನ್ ಇಲ್ಲ ಅಂತ ಹೇಳಿದರೆ ದಟ್ ಕಮ್ಸ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್ 1956 ಆರ್ 2013 ಅಥವಾ ಹಿಂದಿನ ಎಲ್ಲ ಆ್ಯಕ್ಟ್ಗಳು. ಇನ್ನೊಂದು ಟೈಪ್ ರಿಜಿಸ್ಟರ್ಡ್ ಕಂಪನೀಸ್ ಅಂತೇಳಿ. ಸೊ ದೋಸ್ ಕಂಪನೀಸ್ ವಿಚ್ ಆರ್ ಫಾರ್ಮ್ಡ್ ಆ್ಯಂಡ್ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್. ಹಿಂದಿನ ಎಲ್ಲ ಆ್ಯಕ್ಟ್ಗಳು, ಕಂಪನೀಸ್ ಆ್ಯಕ್ಟ್ ಅಂತ ಹೇಳಿದರೆ ಇವತ್ತಿನ ಕಂಪನೀಸ್ ಆ್ಯಕ್ಟ್ ಮಾತ್ರ ಅಲ್ಲ, ಹಿಂದಿನ 1956 ಮತ್ತು ಅದರ ಹಿಂದೆ ಇದ್ದಂಥ ಎಲ್ಲ ಆ್ಯಕ್ಟ್ಗಳ ಅಂಡರ್ನಲ್ಲಿ ರಿಜಿಸ್ಟ್ರೇಷನ್, ಫಾರ್ಮ್ಡ್ ಆ್ಯಂಡ್ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್, ಕಂಪನೀಸ್ ಆ್ಯಕ್ಟ್ ಪ್ರಕಾರ ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ಆಗಿದ್ದರೆ those companies called as registered companies. They are by far and the most commonly found companies all over the country. ಎಲ್ಲ ದೇಶದಲ್ಲಿ ನಿಮಗೆ ಎಲ್ಲ ಕಡೆ ಸಿಗುವಂಥದ್ದು ಇದೊಂದು ಮಾದರಿ, ಅಂದರೆ ರಿಜಿಸ್ಟರ್ಡ್ ಕಂಪನೀಸ್ ಅಂತೇಳಿ. ಯಾವುದೇ ಕಂಪನಿ ರಿಜಿಸ್ಟ್ರೇಷನ್ ಆಗಿದೆಯಾ ತಗೊಳ್ಳುವಂಥದ್ದು. ಸೊ ದೋಸ್ ಕಂಪನೀಸ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್ ದೇ ಆರ್ ಕಾಲ್ಡ್ ಎಸ್ registered companies. So based on the liability, these registered companies may be further classified as companies limited by shares, limited by guarantee or unlimited companies, unlimited liability companies ಕೂಡ ಬೇಕಾದ್ರೆ ಅದನ್ನು ಹೇಳಬಹುದು. ಸೊ ಆನ್ ದ ಬೇಸಿಸ್ ಆಫ್ ಇನ್ಕಾರ್ಪೊರೇಷನ್ ಎರಡು ಟೈಪ್, ಒಂದು ಸ್ಟ್ಯಾಚ್ಯುಟರಿ ಕಂಪನೀಸ್ ಮತ್ತೊಂದು ರಿಜಿಸ್ಟರ್ಡ್ ಕಂಪನೀಸ್. ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ, based on the liability, companies can be categorized into two categories. One is companies with the limited liability and companies with the unlimited liability. So company with the limited liability ಅನ್ನು ಮತ್ತೆ ಎರಡು ಪಾರ್ಟ್ ಮಾಡಲಿಕ್ಕಾಗ್ತದೆ. ಒನ್ ಈಸ್ ಲಿಮಿಟೆಡ್ ಬೈ ಶೇರ್ಸ್, ಮತ್ತೊಂದು ಲಿಮಿಟೆಡ್ ಬೈ ಗ್ಯಾರಂಟೀಸ್. ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್, ಮತ್ತೊಂದು ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟೀಸ್. ಕಂಪನೀಸ್ ವಿತ್ ಲಿಮಿಟೆಡ್ ಲಯಬಿಲಿಟಿ ಅನ್ನೋದನ್ನು ಸೆಕ್ಷನ್ 4 ಆಫ್ ದ ಕಂಪನೀಸ್ ಆ್ಯಕ್ಟ್ನಲ್ಲಿ ಬರ್ತದೆ. ಸೆಕ್ಷನ್ 2 ಸಬ್ಸೆಕ್ಷನ್ 22ನಲ್ಲಿ ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್ ಅನ್ನೋದನ್ನು ಡಿಸ್ಕಸ್ ಮಾಡ್ತಾರೆ. ಅಕಾರ್ಡಿಂಗ್ ಟು ದ ಸೆಕ್ಷನ್ 2 ಸಬ್ಸೆಕ್ಷನ್ 22, ವೇರ್ ದ ಲಯಬಿಲಿಟಿ ಆಫ್ ದ ಮೆಂಬರ್ಸ್ ಆಫ್ ಎ ಕಂಪನಿ ಈಸ್ ಲಿಮಿಟೆಡ್, where the liability of the members of a company is limited by its memorandum of association to the amount unpaid on the shares held by them, such a company is known as limited by shares. ಒಬ್ಬ 10 ರೂಪಾಯಿಯ ಶೇರ್ ತಗೊಂಡಿದ್ರೆ ಆ 10 ರೂಪಾಯಲ್ಲಿ ಎಷ್ಟನ್ನು ಪೇಮೆಂಟ್ ಮಾಡಿರ್ತಾನೆ ಮತ್ತು ಉಳಿದದ್ದು ಎಷ್ಟು ಪೇಮೆಂಟ್ ಮಾಡಿಗಿರ್ತದೆ ಅಷ್ಟಕ್ಕೆ ಮಾತ್ರ ಅವನ ಜವಾಬ್ದಾರಿ ಇರ್ತದೆ. ಹಿಸ್ ರೋಲ್ ಈಸ್ ಲಿಮಿಟೆಡ್ ಟು ದ್ಯಾಟ್ ಎಕ್ಸ್ಟೆಂಟ್. So the liability can be enforced during the existence of the company as also during the winding up of the company. So ಉಳಿದಂಥ ಅಮೌಂಟನ್ನು ಯಾವಾಗ ತಗೊಳ್ಬೋದು? ಎಕ್ಸಿಸ್ಟಿಂಗ್ ಇರುವಾಗ ಮತ್ತು ವೈಂಡ್ ಅಪ್ ಮಾಡುವಾಗ ಕರ್ಕೊಳ್ಬೋದು. If the shares are fully paid, the liability of the members holding such shares is nil. ಒಂದು ವೇಳೆ ಫುಲ್ಲಿ ಪೇಯ್ಡ್ ಶೇರ್ಸ್ ಆಗಿದ್ರೆ ನಂತರ ಅವನ ಹತ್ರ ದುಡ್ಡು ಕೇಳುವ ಹಾಗೆ ಇಲ್ಲ. So companies limited by shares are the most common form, and a company limited by shares may be a public company or a private company. ಅದು ಪಬ್ಲಿಕ್ ಕಂಪನಿ ಆಗಿರ್ಬೋದು ಅಥವಾ ಪ್ರೈವೇಟ್ ಕಂಪನಿ ಆಗಿರ್ಬೋದು. ಎರಡನೇ ಸಬ್ ಕೆಟಗರಿ ಲಿಮಿಟೆಡ್ ಬೈ ಗ್ಯಾರಂಟಿ, ಸೆಕ್ಷನ್ 2 ಸಬ್ಸೆಕ್ಷನ್ 21. According to the section 2 subsection 21 of the Companies Act 2013, where the liability of the members of a company is limited by its memorandum of association to such amount as the members may respectively undertake to contribute the assets of the company in the event of it being wound up. ಕಂಪನಿ ವೈಂಡಿಂಗ್ ಅಪ್ ಆಗುವಾಗ ಎಷ್ಟು ಅಸೆಟ್ಸ್ಗಳನ್ನು ಅಥವಾ ಎಷ್ಟು ಅಸೆಟ್ಸ್ಗಳಿಗೆ ಶೇರ್ ಹೋಲ್ಡರ್ಸ್ ಗ್ಯಾರಂಟಿ ಕೊಡ್ತಾರೆ ಅಂಥ ಕಂಪನಿಗಳನ್ನು ಲಿಮಿಟೆಡ್ ಬೈ ಗ್ಯಾರಂಟಿ ಅಂತ ಹೇಳ್ತಾರೆ. ಸೊ ದಿಸ್ ಲಿಮಿಟೇಷನ್ ಇಸ್ ಆಲ್ಸೋ ಫಿಕ್ಸ್ಡ್ ಲಿಮಿಟೆಡ್ ಬೈ ಇಟ್ಸ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, MOA ಅಂತ ಹೇಳ್ತೇವೆ. ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಇದನ್ನು ಮೆನ್ಷನ್ ಮಾಡಿರ್ತದೆ. ಸೊ ಆನ್ ದ ಬೇಸ್ ಆಫ್ ಲಯಬಿಲಿಟಿ ಎರಡನೇ ಕೆಟಗರಿ ಕಂಪನೀಸ್ ವಿತ್ ಅನ್ಲಿಮಿಟೆಡ್ ಲಯಬಿಲಿಟಿ. ಸೆಕ್ಷನ್ 2 ಸಬ್ಸೆಕ್ಷನ್ 92 ಆಫ್ ದ ಕಂಪನೀಸ್ ಆ್ಯಕ್ಟ್ ಡಿಫೈನ್ಸ್ ದ್ಯಾಟ್ unlimited company as a company not having
ಎನಿ ಲಿಮಿಟ್ ಆನ್ ದ ಲಯಬಿಲಿಟಿ ಆಫ್ ಇಟ್ಸ್ ಮೆಂಬರ್ಸ್. ಮೆಂಬರ್ನ ಲಯಬಿಲಿಟಿ ಮೇಲೆ ಯಾವುದೇ ಲಿಮಿಟೇಷನ್ ಇಲ್ಲ ಅಂತ ಹೇಳಿದರೆ ಅಂಥ ಕಂಪನಿಯನ್ನು ಅನ್ಲಿಮಿಟೆಡ್ ಲಯಬಿಲಿಟಿ ಕಂಪನಿ ಅಂತ ಹೇಳ್ತೇವೆ. ಇನ್ ದ ಕೇಸ್ ಆಫ್ ಅನ್ಲಿಮಿಟೆಡ್ ಲಯಬಿಲಿಟಿ ಕಂಪನಿ, ಎವ್ರಿ ಮೆಂಬರ್ ಈಸ್ ಲಯಬಲ್ ಫಾರ್ ದ ಡೆಟ್ ಆಫ್ ದ ಕಂಪನಿ ಟು ಆ್ಯನ್ ಅನ್ಲಿಮಿಟೆಡ್ ಎಕ್ಸ್ಟೆಂಟ್. ಕಂಪನಿಯ ಡೆಟ್ಟಿಗೆ ಮೆಂಬರ್ಸ್ಗಳು ಅನ್ಲಿಮಿಟೆಡ್ ಎಕ್ಸ್ಟೆಂಟ್ನಷ್ಟು ಲಯಬಲ್ ಆಗಿರ್ತಾರೆ. ಸೊ ಆ್ಯನ್ ಅನ್ಲಿಮಿಟೆಡ್ ಕಂಪನಿ ಮೇ ಆರ್ ಮೆ ನಾಟ್ ಹ್ಯಾವ್ ದ ಶೇರ್ ಕ್ಯಾಪಿಟಲ್. ಅನ್ಲಿಮಿಟೆಡ್ ಲಯಬಿಲಿಟಿ ಕಂಪನಿಗೆ ಶೇರ್ಗಳಿರ್ಬೋದು, ಶೇರ್ ಕ್ಯಾಪಿಟಲ್ ಇಲ್ಲದೇ ಕೊಡಬಹುದು. ಇಫ್ ಇಟ್ ಹ್ಯಾಸ್ ಅ ಶೇರ್ ಕ್ಯಾಪಿಟಲ್ ಇದ್ದರೆ ಇಟ್ ಮೇ ಬಿ ಎ ಪಬ್ಲಿಕ್ ಕಂಪನಿ ಆರ್ ಎ ಪ್ರೈವೇಟ್ ಕಂಪನಿ. ಬಟ್ ಶೇರ್ ಕ್ಯಾಪಿಟಲ್ ಇದ್ದರೆ ಇರ್ಬೋದು, ಅದು ಇಲ್ಲದಿದ್ದರೂ ಇರ್ಬೋದು ಅಂತ ಹೇಳಿದೆ. ಬಟ್ ಇಟ್ ಮಸ್ಟ್ ಹ್ಯಾವ್ ಇಟ್ಸ್ ಓನ್ AOA ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಯಾವುದಕ್ಕೆ? ಕಂಪನೀಸ್ ವಿತ್ ಅನ್ಲಿಮಿಟೆಡ್ ಲಯಬಿಲಿಟಿಗೆ ಯಾವಾಗಲೂ ಇಂಥ ಕಂಪನಿಗಳಿಗೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇದ್ದಿರಲೇಬೇಕು. ಸೊ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ ಕ್ಲಾಸಿಫಿಕೇಷನ್ ಮಾಡೋದಿದ್ರೆ 2 ಕ್ಯಾಟಗರಿ, ದಟ್ ಈಸ್ ಕಂಪನೀಸ್ ವಿತ್ ಲಿಮಿಟೆಡ್ ಲಯಬಿಲಿಟಿ ಮತ್ತು ಕಂಪನೀಸ್ ವಿತ್ ಅನ್ಲಿಮಿಟೆಡ್ ಲಯಬಿಲಿಟೀಸ್. ಸೊ ಕಂಪನೀಸ್ ವಿತ್ ಲಿಮಿಟೆಡ್ ಲಯಬಿಲಿಟಿಯಲ್ಲಿ 2 ಸಬ್ ಪಾಯಿಂಟ್ ಬರ್ತದೆ, ಐದರ್ ಲಿಮಿಟೆಡ್ ಬೈ ಶೇರ್ಸ್ ಆರ್ ಲಿಮಿಟೆಡ್ ಬೈ ಗ್ಯಾರಂಟಿ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಈಸ್ ಬೇಸ್ಡ್ ಆನ್ ದ ನಂಬರ್ ಆಫ್ ಮೆಂಬರ್ಸ್. ಅಂದರೆ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡುವಾಗ ಎಷ್ಟು ಜನ ಮೆಂಬರ್ಸ್ಗಳಿದ್ದಾರೆ ಅದರ ಮೇಲೆ ಕ್ಲಾಸಿಫಿಕೇಷನ್ ಮಾಡಿದ್ರೆ ಒಟ್ಟು 4 ಕ್ಲಾಸಿಫಿಕೇಷನ್ ಮಾಡಲಿಕ್ಕಾಗ್ತದೆ. ದಟ್ ಈಸ್ ಪಬ್ಲಿಕ್ ಕಂಪನಿ, ಸೆಕೆಂಡ್ ಒನ್ ಪ್ರೈವೇಟ್ ಕಂಪನಿ, ಸ್ಮಾಲ್ ಕಂಪನಿ ಆ್ಯಂಡ್ 1 ಪರ್ಸನ್ ಕಂಪನಿ. ಇದು ಹೊಸ ಕ್ಯಾಟಗರಿ 1 ಪರ್ಸನ್ ಕಂಪನಿ ಅನ್ನುವಂಥದ್ದು. ಇದರಲ್ಲಿ ವೆಲ್ ನೋನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಕಂಪನಿ. Section 2 subsection 71 of the Companies Act 2013 ಪಬ್ಲಿಕ್ ಕಂಪನಿಯ ಬಗ್ಗೆ ಹೇಳ್ತದೆ. ಏನು ಪಬ್ಲಿಕ್ ಕಂಪನಿ ಅಂದರೆ? ಪಬ್ಲಿಕ್ ಕಂಪನಿ ಈಸ್ ಎ ಕಂಪನಿ ವಿಚ್ ಈಸ್ ನಾಟ್ ಎ ಪ್ರೈವೇಟ್ ಕಂಪನಿ. ಯಾವುದು ಪ್ರೈವೇಟ್ ಕಂಪನಿ ಅಲ್ವಾ ಅದೆಲ್ಲವೂ ಕೂಡ ಪಬ್ಲಿಕ್ ಕಂಪನಿ. ಪಬ್ಲಿಕ್ ಕಂಪನಿ ಈಸ್ ಎ ಕಂಪನಿ ವಿಚ್ ಹ್ಯಾಸ್ ಎ ಮಿನಿಮಮ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ rupees 5 lakh or such higher paid up capital as may be prescribed. ಸೊ ಮಿನಿಮಮ್ ₹5 lakhನಷ್ಟು ಪೇಡ್ ಅಪ್ ಕ್ಯಾಪಿಟಲ್ ಇರಬೇಕು, ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು, ಆಸ್ ಮೇ ಬಿ ಪ್ರೆಸ್ಕ್ರೈಬ್ಡ್ ಇನ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಲಾಸ್ಟ್ಲಿ ಪಬ್ಲಿಕ್ ಕಂಪನಿ ಈಸ್ ಎ ಕಂಪನಿ ವಿಚ್ ಹ್ಯಾಸ್ 7 or more ಮೆಂಬರ್ಸ್. ಪಬ್ಲಿಕ್ ಕಂಪನಿಯಲ್ಲಿ ಮಿನಿಮಮ್ 7 ಅಥವಾ ಅದಕ್ಕಿಂತ ಜಾಸ್ತಿ ಮೆಂಬರ್ಸ್ಗಳು ಇರಬೇಕು. ಸೊ ಈ 3 ಕಂಡೀಷನ್. ಒಂದು, ಪಬ್ಲಿಕ್ ಕಂಪನಿ ಈಸ್ ಎ ಕಂಪನಿ ವಿಚ್ ಈಸ್ ನಾಟ್ ಎ ಪ್ರೈವೇಟ್ ಕಂಪನಿ. ಪ್ರೈವೇಟ್ ಕಂಪನಿ ಆಗಿರ್ಬೋದು, ಅದೆಲ್ಲವೂ ಕೂಡ ಪಬ್ಲಿಕ್ ಕಂಪನಿ. ಪಬ್ಲಿಕ್ ಕಂಪನಿ ಈಸ್ ಎ ಕಂಪನಿ ವೇರ್ ಇಟ್ ಹ್ಯಾಸ್ ಎ ಮಿನಿಮಮ್ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ₹5 lakh. ಅದಕ್ಕಿಂತ ಜಾಸ್ತಿ ಇರ್ಬೋದು, ಬಟ್ ಮಿನಿಮಮ್ 5 lakh ಶೇರ್ ಕ್ಯಾಪಿಟಲ್ ಇರಬೇಕು. ಮತ್ತು ಮೆಂಬರ್ಸ್ ಹ್ಯಾಸ್ 7 or more ಮೆಂಬರ್ಸ್, 7 ಅಥವಾ ಅದಕ್ಕಿಂತ ಹೆಚ್ಚಿನ ಮೆಂಬರ್ಸ್ಗಳು ಇರಬೇಕು. ಅಂಥ ಕಂಪನಿಗಳನ್ನು ಪಬ್ಲಿಕ್ ಕಂಪನಿ ಅಂತೇಳಿ ಹೇಳ್ತೇವೆ. ಸೊ ಆಸ್ ಪರ್ ದ ಕಂಪನೀಸ್ ಆ್ಯಕ್ಟ್ 2013, ಎ ಕಂಪನಿ ವಿಚ್ ಈಸ್ ಎ ಸಬ್ಸಿಡರಿ ಆಫ್ ಎ ಕಂಪನಿ, ಒಂದು ಕಂಪನಿಯ ಅದರ ಕೆಳಗೆ ಬರುವಂಥ ಇನ್ನೊಂದು ಸಬ್ಸಿಡರಿ ಕಂಪನಿ ಇದೆಯಲ್ವಾ, ನಾಟ್ ಇಫ್ ದಟ್ ಫಸ್ಟ್ ಕಂಪನಿ ಇಸ್ ನಾಟ್ ಎ ಪ್ರೈವೇಟ್ ಕಂಪನಿ, ದೆನ್ ದ ಅದರ್ ಕಂಪನಿ ಸಬ್ಸಿಡರಿ ಕಂಪನಿ ಶಲ್ ಬಿ ಡೀಮ್ ಟು ಬಿ ಎ ಪಬ್ಲಿಕ್ ಕಂಪನಿ even where such subsidiary company continues to be a private company in the articles of association. ಅಂದರೆ ಸಬ್ಸಿಡರಿ ಕಂಪನಿಯನ್ನು ಆರ್ಟಿಕಲ್ಸಲ್ಲಿ ಪ್ರೈವೇಟ್ ಕಂಪನಿ ಅಂತ ಹೇಳಿದರೂ ಕೂಡ ಅಂಥ ಕಂಪನಿ ಪಬ್ಲಿಕ್ ಕಂಪನಿ ಅಂತೇಳಿ ಹೇಳಲ್ಪಡ್ತದೆ. ಸೆಕೆಂಡ್ ಕ್ಯಾಟಗರಿ ಇಸ್ ಪ್ರೈವೇಟ್ ಕಂಪನಿ. ಸೆಕ್ಷನ್ 2 ಸಬ್ಸೆಕ್ಷನ್ 68 ಪ್ರಕಾರ ಪ್ರೈವೇಟ್ ಕಂಪನಿ ಮೀನ್ಸ್ ಎ ಕಂಪನಿ ಹ್ಯಾವಿಂಗ್ ಎ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಆಸ್ ಮೇ ಬಿ ಪ್ರೆಸ್ಕ್ರೈಬ್ಡ್ ಆ್ಯಂಡ್ ವಿಚ್ ಬೈ ಇಟ್ಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಎಷ್ಟು ಪೇಡ್ ಅಪ್ ಕ್ಯಾಪಿಟಲ್ನ ಹೇಳ್ತದ. ಇದಕ್ಕೆ ಹಿಂದೆ ಕಂಪನೀಸ್ ಆ್ಯಕ್ಟ್ 2013 ಮಾಡಿದಾಗ ರಿಕ್ವೈರ್ಮೆಂಟ್ ಎಷ್ಟಿತ್ತು? 1 lakh rupees ಅಥವಾ ಮೋರ್ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಇತ್ತು. ಕಂಪನೀಸ್ ಆ್ಯಕ್ಟ್ ಅಮೆಂಡ್ಮೆಂಟ್ 2015ನಲ್ಲಿ ಆ 1 ಲಕ್ಷ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಇತ್ತು, ಅದನ್ನು ತೆಗೆದು ಹಾಕಿದ್ದಾರೆ. ಈಗ ಆಸ್ ಆಫ್ ನೌ ದರ್ ಇಸ್ ನೋ ಎನಿ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್. ಇಟ್ ಮೇ ಬಿ ಪ್ರೆಸ್ಕ್ರೈಬ್ಡ್ ಇನ್ ದ ಮೆಮೊರಂಡಮ್. ಎಷ್ಟು ಮೆಮೊರಂಡಮಲ್ಲಿ ಹೇಳಿರ್ತಾರೋ ಅಷ್ಟನ್ನು. ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಆಸ್ ಮೇ ಬಿ ಪ್ರೆಸ್ಕ್ರೈಬ್ಡ್ ಬೈ ಇಟ್ಸ್ ಆರ್ಟಿಕಲ್ ರಿಸ್ಟ್ರಿಕ್ಟ್ ದಿ ರೈಟ್ ಆಫ್ ಟ್ರಾನ್ಸ್ಫರ್. ಅಂದರೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಶೇರನ್ನು ಟ್ರಾನ್ಸ್ಫರ್ ಮಾಡಲಿಕ್ಕಿಲ್ಲ. ರಿಸ್ಟ್ರಿಕ್ಟ್ ದಿ ರೈಟ್ ಟು ಟ್ರಾನ್ಸ್ಫರ್ ಇಟ್ಸ್ ಶೇರ್ಸ್. ದಿಸ್ ರಿಸ್ಟ್ರಿಕ್ಷನ್ ಯಾಕೋಸ್ಕರ ಅಂತ ಹೇಳಿದರೆ ಟು ಪ್ರಿಸರ್ವ್ ದಿ ಪ್ರೈವೇಟ್ ಕ್ಯಾರೆಕ್ಟರ್ ಆಫ್ ದ ಕಂಪನಿ. ಇನ್ನೊಬ್ಬ ವ್ಯಕ್ತಿಗೆ ಹೋಗಬಾರದು, ಪ್ರೈವೇಟ್ ವ್ಯಕ್ತಿಗಳ ಮಧ್ಯೆ ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಕಂಪನಿ ಆಗಿದ್ದರೆ ಫ್ಯಾಮಿಲಿಯ ಒಳಗಡೆ ಮಾತ್ರ ಇರಬೇಕು ಅನ್ನೋದನ್ನು ರೆಸ್ಟ್ರಿಕ್ಷನ್ ಹಾಕುವಂಥದ್ದು. ಬೈ ಇಟ್ಸ್ ಆರ್ಟಿಕಲ್ ಲಿಮಿಟ್ಸ್ ದ ನಂಬರ್ ಆಫ್ ಮೆಂಬರ್ಸ್ ಟು 200. ಮ್ಯಾಕ್ಸಿಮಮ್ ನಂಬರ್ಸ್ ಎಷ್ಟಿರ್ಬೋದು? 200 ಇರ್ಬೋದು.
ಎಕ್ಸೆಪ್ಟ್ ಇನ್ ದ ಕೇಸ್ ಆಫ್ ಒನ್ ಪರ್ಸನ್ ಕಂಪನಿ ಅಂತೇಳಿ ಒಬ್ಬರು ಮಾತ್ರ. ಉಳಿದಂತೆ ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾಕ್ಸಿಮಮ್ 200 ಜನ ಮೆಂಬರ್ಸ್ಗಳು ಇರ್ಬೋದು. ಆರ್ಟಿಕಲ್ ಪ್ರೊಹಿಬಿಟ್ಸ್ ಎನಿ ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಎನಿ ಸೆಕ್ಯೂರಿಟೀಸ್ ಆಫ್ ದ ಕಂಪನಿಯ ಶೇರ್ಸ್ಗಳನ್ನು ಸೆಕ್ಯೂರಿಟಿಗಳನ್ನು ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡದ ರೀತಿಯಲ್ಲಿ ಪ್ರೊಹಿಬಿಟ್ ಮಾಡ್ತದೋ ಅಂಥ ಕಂಪನಿಯನ್ನು ಪ್ರೈವೇಟ್ ಕಂಪನಿ ಅಂತ ಹೇಳ್ತೇವೆ. ಸೊ ಪ್ರೈವೇಟ್ ಕಂಪನಿ ಅಂತ ಹೇಳಬೇಕಿದ್ರೆ ಒಂದು ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಹೇಳಬೇಕು ಅಂತಿಲ್ಲ. ಇಟ್ ಮಸ್ಟ್ ಬಿ ಮೆನ್ಷನ್ಡ್ ಇನ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಯಾವುದೇ ಶೇರನ್ನು ಆರ್ಟಿಕಲ್ಸ್ ಶೇರನ್ನು ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ ಮಾಡ್ತದೋ, ಮತ್ತು ಪಬ್ಲಿಕ್ಕಿಗೆ ಸೆಕ್ಯೂರಿಟಿಯನ್ನು ಕೊಡೋದ್ರಿಂದ ರೆಸ್ಟ್ರಿಕ್ಷನ್ ಮಾಡ್ತದೋ, ಮತ್ತು 200 ಮೆಂಬರ್ಸ್ಗೆ ಅವಕಾಶ ಕೊಡ್ತದೋ ಅಂಥ ಕಂಪನಿಯನ್ನು ಪ್ರೈವೇಟ್ ಕಂಪನಿ ಅಂತ ಹೇಳ್ತೇವೆ. ದ ನೆಕ್ಸ್ಟ್ ಕ್ಯಾಟಗರಿ ಈಸ್ ಸ್ಮಾಲ್ ಕಂಪನಿ. Section 2, subsection 85. A small company is a private company and must fulfill the requirements of the Section 2, subsection 85. A small company means a company other than the public company. ಇಲ್ಲಿ ಪಬ್ಲಿಕ್ ಕಂಪನಿ ಬಿಟ್ಟು ಉಳಿದದೆಲ್ಲವೂ ಕೂಡ ಸ್ಮಾಲ್ ಕಂಪನಿ. ಕಂಡೀಷನ್ ಅಂದರೆ ಅದರ ಅರ್ಥ ಏನಾಯಿತು? ಸ್ಮಾಲ್ ಕಂಪನಿ ಈಸ್ ಎ ಪ್ರೈವೇಟ್ ಕಂಪನಿ, ಪಬ್ಲಿಕ್ ಕಂಪನಿ ಕೂಡ ಆಗೋದಿಲ್ಲ. ಪಬ್ಲಿಕ್ ಕಂಪನಿ ಅದರ್ ದ್ಯಾನ್ ಎ ಪಬ್ಲಿಕ್ ಕಂಪನಿ, ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ವಿಚ್ ಡಸ್ ನಾಟ್ ಎಕ್ಸೀಡ್ 50 lakh, 50 ಲಕ್ಷಕ್ಕಿಂತ ಪೇಯ್ಡ್ ಅಪ್ ಕ್ಯಾಪಿಟಲ್ ಜಾಸ್ತಿ ಹೋಗೋದಿಲ್ಲ. ಆ್ಯಂಡ್ ಸಚ್ ಹೈಯರ್ ಅಮೌಂಟ್ ಆ್ಯಸ್ ಮೇ ಬಿ ಪ್ರೆಸ್ಕ್ರೈಬ್ಡ್ ವಿಚ್ ಶಾಲ್ ನಾಟ್ ಬಿ ಮೋರ್ ದೆನ್ 5 crores. ಜಾಸ್ತಿ ಮಾಡ್ಬೋದು, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮೆನ್ಷನ್ ಮಾಡಿರಬೇಕು, ಬಟ್ ಇಟ್ ಶುಡ್ ನಾಟ್ ಕ್ರಾಸ್ 5 crores, 5 ಕೋಟಿಗಿಂತ ಮೇಲೆ ಹೋಗಿರಬಾರ್ದು. Turnover of which as per its profit and loss account for the immediately preceding financial year does not exceed 2 crores. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಕಾರ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ಫಿನಾನ್ಷಿಯಲ್ ಇಯರ್ ಅಂತ ಹೇಳಿದ್ರೆ ಹಿಂದಿನ ವರ್ಷದ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಕಾರ ಅದರ ಟರ್ನ್ ಓವರ್ 2 ಕೋಟಿಗಿಂತ ಜಾಸ್ತಿ ಹೋಗಿರಬಾರ್ದು. ಆರ್ ಸಚ್ ಹೈಯರ್ ಅಮೌಂಟ್ ಆ್ಯಸ್ ಮೇ ಬಿ ಪ್ರೆಸ್ಕ್ರೈಬ್ಡ್ ವಿಚ್ ನಾಲ್ ನಾಟ್ ಬಿ ಮೋರ್ ದ್ಯಾನ್ 100 crores. ಅಂದರೆ ಪ್ರೆಸ್ಕ್ರೈಬ್ಷನ್ ಅಂದರೆ ಮೆಮೊರಂಡಮಲ್ಲಿ ಹೇಳಿ ಅಥವಾ ಸ್ಟೇಟ್ಮೆಂಟಲ್ಲಿ 100 crore ಜಾಸ್ತಿ ಹೋಗಿರಬಾರ್ದು ಅಂತ ಹೇಳ್ತಾರೆ. ಪ್ರೊವೈಡೆಡ್ ಇಟ್ ಶಾಲ್ ನಾಟ್ ಅಪ್ಲೈ ಟು ಎ ಹೋಲ್ಡಿಂಗ್ ಕಂಪನಿ. ಈ ಸ್ಮಾಲ್ ಕಂಪನಿಯನ್ನು ಕಾನ್ಸೆಪ್ಟ್ ಹೋಲ್ಡಿಂಗ್ ಕಂಪನಿಗೆ ಅಪ್ಲೈ ಆಗೋದಿಲ್ಲ, ಸಬ್ಸಿಡರಿ ಕಂಪನಿಗೆ ಅಪ್ಲೈ ಆಗೋದಿಲ್ಲ. ಕಂಪನಿ ರಿಜಿಸ್ಟರ್ಡ್ ಅಂಡರ್ ದ ಸೆಕ್ಷನ್ 8 ಅಂದರೆ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ನಾಟ್ ಫಾರ್ ಪ್ರಾಫಿಟ್ ಅಂತ ಹೇಳ್ತದೆ, ಅದಕ್ಕೆ ಅಪ್ಲೈ ಆಗೋದಿಲ್ಲ. ಎ ಕಂಪನಿ ಆರ್ ಬಾಡಿ ಕಾರ್ಪೊರೇಟ್ ಗವರ್ನ್ಡ್ ಬೈ ದಿ ಎನಿ ಸ್ಪೆಷಲ್ ಆ್ಯಕ್ಟ್ ಪ್ರಕಾರ ಮಾಡಿದ ಕಂಪನಿಗಳಿಗೆ ಈ ಪಾಯಿಂಟ್ ಅಪ್ಲೈ ಆಗೋದಿಲ್ಲ, ಅಂದರೆ ಸ್ಮಾಲ್ ಕಂಪನಿ ಅನ್ನೋ ಕಾನ್ಸೆಪ್ಟು ಬರೋದಿಲ್ಲ. ನೆಕ್ಸ್ಟ್ ಒನ್ ಈಸ್ ಒನ್ ಪರ್ಸನ್ ಕಂಪನಿ. Section 2, subsection 62 of the Companies Act 2013 ಪ್ರಕಾರ ಒನ್ ಪರ್ಸನ್ ಕಂಪನಿ, ಶಾರ್ಟಲ್ಲಿ OPC ಅಂತ ಹೇಳ್ತೇವೆ. OPC ಅಂದರೆ ಒನ್ ಪರ್ಸನ್ ಕಂಪನಿ ಈಸ್ ಎ ಕಂಪನಿ ವಿಚ್ ಹ್ಯಾಸ್ ಓನ್ಲಿ ಒನ್ ಪರ್ಸನ್ ಆ್ಯಸ್ ಎ ಮೆಂಬರ್. ಈ ಕಂಪನಿಯಲ್ಲಿ ಒಬ್ಬನೇ ಮೆಂಬರ್. ಇದು ಹೊಸ ಕಾನ್ಸೆಪ್ಟ್. ಇದು ಯಾಕೆ ಅಂತ ಹೇಳಿದರೆ ಎಂಟ್ರಪ್ರಿನರಲ್ ಕೆಪಾಬಿಲಿಟೀಸ್ಗಳನ್ನು, ಜನರಲ್ಲಿರುವ ಎಂಟ್ರಪ್ರಿನರ್ ಕೆಪಾಬಿಲಿಟಿಗಳನ್ನು ಜಾಸ್ತಿ ಮಾಡಿ ಕಂಪನಿಯನ್ನು ಸ್ಟಾರ್ಟ್ ಮಾಡುವ ಅನುಕೂಲವನ್ನು ಮಾಡಿಕೊಡಬೇಕು ಅಂತ ಹೇಳಿ ಗೌರ್ಮೆಂಟ್ ಈ ಒಂದು ಪ್ರೊವಿಷನನ್ನು ಕೊಟ್ಟಿರುವಂಥದ್ದು. ದ ನ್ಯೂ ಕಾನ್ಸೆಪ್ಟ್ ಇಂಪ್ಲಿಮೆಂಟೆಡ್ ಇನ್ ದ ಕಂಪನೀಸ್ ಆ್ಯಕ್ಟ್ 2013. ಸೊ ನೆಕ್ಸ್ಟಿನ ವಿಡಿಯೋದಲ್ಲಿ ಒನ್ ಪರ್ಸನ್ ಕಂಪನಿ ಅಂದರೆ ಏನು ಮತ್ತು ಅದರ ಫೀಚರ್ಸ್ಗಳೇನು ಮತ್ತು ಉಳಿದಂಥ ಕ್ಲಾಸಿಫಿಕೇಷನ್ ಆಫ್ ಕಂಪನೀಸ್ಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಗಿಸ್ಲಿಕ್ಕಿಂತ ಮುಂಚೆ ಇವತ್ತು ಏನೆಲ್ಲ ಸ್ಟಡಿ ಮಾಡಿದೆ ಒಂದ್ಸಲ ರೀಕಾಲ್ ಮಾಡೋದಿದ್ರೆ, ಕಂಪನಿಯ ಕ್ಲಾಸಿಫಿಕೇಷನ್ ನೋಡಿದೆವು. ಆನ್ ದ ಬೇಸ್ ಆಫ್ ಇನ್ಕಾರ್ಪೊರೇಷನ್ ಕಂಪನಿನ 2 ಕ್ಯಾಟಗರಿ ಮಾಡ್ತೇವೆ: ಸ್ಟ್ಯಾಚ್ಯುಟರಿ ಕಂಪನೀಸ್, ರಿಜಿಸ್ಟರ್ಡ್ ಕಂಪನೀಸ್. ಆನ್ ದ ಬೇಸ್ ಆಫ್ ಲಯಬಿಲಿಟಿ, ಕಂಪನೀಸ್ ವಿತ್ ಲಿಮಿಟೆಡ್ ಲಯಬಿಲಿಟಿ, ಕಂಪನೀಸ್ ವಿತ್ ಅನ್ಲಿಮಿಟೆಡ್ ಲಯಬಿಲಿಟಿ. ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳಿದಾಗ ಇಟ್ ಮೇ ಬಿ ಲಿಮಿಟೆಡ್ ಬೈ ಶೇರ್ಸ್ ಆರ್ ಲಿಮಿಟೆಡ್ ಬೈ ಗ್ಯಾರಂಟಿ. ಆನ್ ದ ಬೇಸ್ ಆಫ್ ನಂಬರ್ ಆಫ್ ಮೆಂಬರ್ಸ್, ಪಬ್ಲಿಕ್ ಕಂಪನಿ, ಪ್ರೈವೇಟ್ ಕಂಪನಿ, ಸ್ಮಾಲ್ ಕಂಪನಿ ಮತ್ತು ಒನ್ ಪರ್ಸನ್ ಕಂಪನಿ ಅಂತ ಹೇಳಿ ನೋಡಿದ್ದೇವೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.